ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮುಹೂರ್ತ್ ಟ್ರೇಡಿಂಗ್ ಅನ್ನೋ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ದಿವಸದಿಂದ ನಾನು ಮಿಸ್ ಆಗ್ಬಿಟ್ಟಿದೆ, ಈಗ ಬ್ಯಾಕ್ ಟು ರೆಕಾರ್ಡಿಂಗ್ ಅಂತಾನೆ ಹೇಳ್ಬೋದು. ಸೊ ಸುಮಾರು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದ ಮುಖಾಂತರ ನಿಮಗೆ NSE ಮತ್ತೆ BSE ಅಲ್ಲಿ ಕಂಡಕ್ಟ್ ಮಾಡುವಂತ ಈ ಮುಹೂರ್ತ್ ಟ್ರೇಡಿಂಗ್ ಅನ್ನುವ ಒಂದು ವಿಚಾರ ಏನು, ಅದ್ರ ಜೊತೆಗೆ ಈ ದೀಪಾವಳಿಯಲ್ಲೇ ಏನಕ್ಕೆ ಮಾಡಬೇಕು, ಅದ್ರ ಜೊತೆಗೆ ಈ ದಿವಸ ನೀವು ಮಾಡಬೇಕಾಗಿರೋಂಥ ಒಂದು ಸ್ಟ್ರಾಟಜಿ. ಸೊ ಅದು ಇನ್ವೆಸ್ಟರ್ ಆಗಿರೋ ಅಥವಾ ಟ್ರೇಡರ್ ಆಗಿರೋದು, ತುಂಬಾ ಸಿಂಪಲ್ ಸ್ಟ್ರಾಟಜಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಓಕೆ, ಸೊ ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ಈ ವಿಷಯನ ನಾನು ಕವರ್ ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರಹ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಮ್ಯಾಕ್ಸಿಮಮ್ ರೂಲಿಂಗ್ ಮಾಡುವಂತ ಒಂದು ಕಮ್ಯುನಿಟಿ ಯಾವ್ದು ಅಂತ ಹೇಳಿದ್ರೆ ಈ ಮಾರ್ವಾರಿ ಕಮ್ಯುನಿಟಿ ಆಗ್ಬೋದು, ಗುಜರಾತಿ ಕಮ್ಯುನಿಟಿ ಆಗ್ಬೋದು, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಇರುವಂತ ಸುಮಾರು ಕಮ್ಯುನಿಟಿಗಳ ಒಂದು ರೂಲಿಂಗ್ ಆಗಿರ್ಬೋದು. ಅದರ ಜೊತೆಗೆ ಅವರು ಒಂದು ಫಾಲೋ ಮಾಡ್ಕೊಂಡ್ ಬಂದಿರೋಂತ ಒಂದು ಸುಮಾರು ಒಂದು BSE ಒಂದು ಆನ್ಲೈನ್ ಬರೋಕ್ಕಿಂತ ಮುಂಚೆ ಒಂದು ಫ್ಲೋರ್ ಟ್ರೇಡಿಂಗ್ ಅಂತ ಏನ್ ಕರೀತಾರಲ್ಲ, ಆ ರೀತಿಯ ಒಂದು ಟ್ರೇಡಿಂಗ್ ನ ಶುರು ಮಾಡ್ಕೊಂಡು ಸುಮಾರು ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂತಿರುವಂತ ಈ ಒಂದು ಕಮ್ಯುನಿಟಿ ಅವರ ಒಂದು ದೊಡ್ಡ ಹಬ್ಬ ಯಾವುದು ಅಂತ ಹೇಳಿದ್ರೆ ದೀಪಾವಳಿ ಅಥವಾ ದಿವಾಲಿ ಅವರ ಒಂದು ಭಾಷೆಯಲ್ಲಿ. ಈ ಒಂದು ದೀಪಾವಳಿ ದಿವಸ ಅವರು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಲಕ್ಷ್ಮಿಗೆ ಒಂದು ಪ್ರಾರ್ಥನೆ ಮಾಡಿ, ಅದ್ರ ಜೊತೆಗೆ ಲಕ್ಷ್ಮಿ ಆಶೀರ್ವಾದ ತಗೊಂಡು, ಲಕ್ಷ್ಮಿ ನಮ್ಮ ಮನೆಗೆ ಇರಮ್ಮ, ನಮ್ಮ ಒಂದು ಏನಂದ್ರೆ ನಮ್ಮ ಫ್ಯಾಮಿಲಿನ ಬೆಳೆಸುವ ಜೊತೆಗೆ ತುಂಬಾ ತುಂಬಾ ಹಣ ಬರುವಂತ ಒಂದು ಬ್ಲೆಸ್ಸಿಂಗ್ ಅಥವಾ ಒಂದು ಆಶೀರ್ವಾದ ಮಾಡುವ ಅನ್ನೋ ಒಂದು ವಿಚಾರನ ಅವರು ಮೈಂಡಲ್ಲಿ ಇಟ್ಕೊಂಡು ಪ್ರತಿ ವರ್ಷ ದೀಪಾವಳಿ ದಿವಸ ಅವರ ಈವನ್ ಅವ್ರ ಬಿಸ್ನೆಸ್ಗಳೇನಾದ್ರು ಕಂಡಕ್ಟ್ ಅಥವಾ ಒಂದು ಇಟ್ಕೊಂಡಿದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ, ಅಥವಾ ನೀವೇನಾದ್ರು ಅವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅವರು ಬೋನಸ್ ಕೊಡೋದು ಯಾವಾಗ? ದೀಪಾವಳಿ ದಿವಸ. ಅದ್ರ ಜೊತೆಗೆ ಒಂದ್ ವಾರ ರಜಾ ಸಹ ಕೊಟ್ಬಿಡ್ತಾರೆ, ಎಂಜಾಯ್ ಮಾಡ್ಕೊಂಡ್ ಬನ್ನಿ ಅಂತ. ಓಕೆ, ಈ ವಿಚಾರವಾಗಿ ಅವರು ಯಾವುದೇ ಒಂದು ಹೊಸ ವಿಷಯನ ಈ ಒಂದು ದೀಪಾವಳಿ ಒಂದು ದಿವಸ ಮಾಡೋದ್ರಿಂದ BSE ಸಹ 1957 ಅಲ್ಲೂ ಸಹ ಅವರು ಸಹ ಓಕೆ, ಇವರು ಮುಹೂರ್ತ ಟ್ರೇಡಿಂಗ್ ತರ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದ್ರೆ ಆ ದಿವಸ ಅವರು ಹೊಸ ಕಾರ್ಯಗಳನ್ನ ಏನ್ ಮಾಡ್ತಾರೆ ಅದನ್ನ ಸ್ಟಾಕ್ ಮಾರ್ಕೆಟ್ಗೂ ಸಹ ಇಂಪ್ಲಿಮೆಂಟ್ ಮಾಡೋ ಒಂದು ವಿಚಾರನ BSE ಅವರು ಥಿಂಕ್ ಮಾಡಿ 1957 ಅಥವಾ 1957ರಲ್ಲಿ ಇಂಟ್ರೊಡ್ಯೂಸ್ ಮಾಡೋರು. ತದನಂತರ NSE ಬಂತು 1992 ಅವರು ಸಹ ಅದನ್ನ ಫಾಲೋ ಮಾಡಿದ್ರು. ಇದು ಮುಹೂರ್ತ ಟ್ರೇಡಿಂಗ್ ನ ಒಂದು ವಿಚಾರ. ಜೊತೆಗೆ ಯಾವಾಗ ಸ್ಟಾರ್ಟ್ ಆಯ್ತು ಆಲ್ರೆಡಿ ಹೇಳ್ಬಿಟ್ಟೆ. ಅದ್ರ ಜೊತೆಗೆ ವೈ ಇಟ್ ಇಸ್ ಕಂಡಕ್ಟೆಡ್ ಆಲ್ರೆಡಿ ಹೇಳ್ಬಿಟ್ಟೆ. ಸೊ ಅದ್ರ ಜೊತೆಗೆ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ಅದನ್ನ ಸಹ ಆಲ್ರೆಡಿ ಹೇಳಿದೀನಿ. ಏನಂತ ಹೇಳಿದ್ರೆ ಪ್ರತಿ ವರ್ಷ ಒಂದು ಹೊಸ ಕೆಲಸ ಅಥವಾ ಒಂದು ಹೊಸ ವಿಚಾರನ ಅವ್ರು ಶುರು ಮಾಡ್ಬೇಕಂತ ಹೇಳಿದ್ರೆ ಆ ದೀಪಾವಳಿ ದಿವಸನ ಶುರು ಮಾಡ್ತಾರೆ. ಅದರ ಒಂದು ಬಿಲೀಫ್ ಅಥವಾ ಅದರ ಒಂದು ಏನಂತಾರೆ ನಮ್ಮ ಒಂದು ನಂಬಿಕೆ ಏನಂತ ಹೇಳಿದ್ರೆ ಹೊಸ ವರ್ಷದಲ್ಲಿ ಹೊಸದ್ ಮಾಡಿದ್ರೆ ನಮ್ಗೆ ಒಂದು ಹೆಚ್ಚಿನ ಒಂದು ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಹಣ ನಮ್ಗೆ ನಮ್ ಹಿಂದೆನೆ ಇರುತ್ತೆ, ನಮ್ಮ ಮನೇಲೆ ಬಿದ್ಕೊಂಡಿರುತ್ತೆ ಅನ್ನೋ ಒಂದು ನಂಬಿಕೆ. ಇದು ಇಂಪಾರ್ಟೆನ್ಸ್ ಆಫ್ ದಿ ಮುಹೂರ್ತ ಟ್ರೇಡಿಂಗ್. ಅದ್ರ ಜೊತೆಗೆ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಈ ಗುಜರಾತಿ ಕಮ್ಯುನಿಟಿಯಲ್ಲಿ ಮತ್ತೊಂದು ಬಿಲೀಫ್ ಏನಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳು ಅವರು ಮಾಡೋಕ್ಕಿಂತ ಮುಂಚೆ ಈ ಒಂದು ಕುಲ ಗೋತ್ರ ಈ ರೀತಿ ಸುಮಾರು ವಿಷಯಗಳನ್ನ ತಿಳ್ಕೊಂಡು ಅವರು ಮಾಡೋದ್ರಿಂದ ಈ ದೀಪಾವಳಿ ದಿವಸ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಂತ ಏನ್ ಕರೀತಾರೆ ಅವ್ರಿಗೆ ಒಂದು ಗಿಫ್ಟ್ ಕೊಡಬೇಕು ಅಥವಾ ಏನೋ ಒಂದು ಆ ಹಣ ಕೊಡಬೇಕು ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಕೊಡೋದಿಲ್ಲ, ಅಥವಾ ನಂತರ ಒಂದು ಬೊಂಬೆ ತಗೊಂಬೋದು ಈ ರೀತಿ ಒಂದು ವಿಚಾರನ ಬಿಟ್ಟು ಸ್ಟಾಕ್ಗಳನ್ನ ಕೊಡ್ತಾರೆ. ಅದು ಕ್ವಾಲಿಟಿ ಸ್ಟಾಕ್ಗಳನ್ನ ಈ ದಿವಸ ಬೈ ಮಾಡಿ ಅವರ ಹೆಸರಲ್ಲಿ ಅವರು ಒಂದು ವಿಲ್ ಅಂತ ಏನ್ ಕರೀತಾರೆ ಆ ರೀತಿ ಮಾಡಿ ಇಡೋದ್ರಿಂದ ಅವರು ಇದನ್ನ ಹೆಚ್ಚಿನ ನಂಬಿಕೆ ಇಟ್ಕೊಂಡಿದ್ರೆ ಅದನ್ನ ನಾವು ಸುಮಾರು ಒಂದು ಸೌತ್ ಇಂಡಿಯಾದಲ್ಲೂ ಸಹ ಫಾಲೋ ಮಾಡೋದ್ರಿಂದ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅನ್ನೋ ಒಂದು ವಿಚಾರನ ಮತ್ತೊಂದು ಇಂಪಾರ್ಟೆಂಟ್ ಅಲ್ಲಿ ಹೇಳಿದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಸೆನ್ಸೆಕ್ಸ್ ನ ಒಂದು ಹಿಸ್ಟ್ರಿ ಶೀಟ್ ಸಹ ತೋರಿಸ್ತೀನಿ. ಅದ್ರಲ್ಲಿ ನೀವು ಏನ್ ಸ್ಟ್ರಾಟಜಿ ಫಾಲೋ ಮಾಡ್ಬೇಕಂತ ಸಹ ನೋಡ್ಬೋದು. ಸೊ ಸುಮಾರು ವರ್ಷಗಳ ಹಿಂದೆ ಸ್ನೇಹಿತರ ಆಡಿಯನ್ 1957 ಈ ಒಂದು ವಿಚಾರ ಏನ್ ಹೇಳಿದೆ ಇದು ಆಗಿನ ಕಾಲದಿಂದ ಫಾಲೋ ಮಾಡ್ಕೊಂಡ್ ಬರ್ತಿರೋದ್ರಿಂದ ಅವಾಗ ಸ್ವಲ್ಪ ಒಂದು ಹಾನೆಸ್ಟಿ, ನಂಬಿಕೆ ಈ ರೀತಿ ಒಂದು ವಿಚಾರ ಇದ್ದೋದ್ರಿಂದ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಹೇಳ್ತಾರೆ ಒಂದು ಟ್ರಸ್ಟ್ ಅಂತ ಏನ್ಕಂದ್ರೆ ಅದು ಬಿಲ್ಡ್ ಆಗ್ತಾ ಹೋಗ್ತು. ಬಟ್ ಅದಾದ್ಮೇಲೆ ಸುಮಾರು ಒಂದು ಫ್ರಾಡ್ಗಳಾಯ್ತು, ಮತ್ತೆ ಬೇರೆ ರೀತಿಯ ಒಂದು ನೆಗೆಟಿವ್ ಕಂಪನಿಗಳಲ್ಲಿ ಆಗಿರೋದ್ರಿಂದ ಈ ಒಂದು ಮುಹೂರ್ತ ಟ್ರೇಡಿಂಗು ಆಗಿನ ಒಂದು 50 ವರ್ಷದ ಹಿಂದೆ ಇದ್ದಂತಹ ಒಂದು ಇಂಪಾರ್ಟೆನ್ಸ್ ಈಗಿನ ಟ್ರೆಂಡ್ ಅಲ್ಲಿ ಒಂದು ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ನೋಡಿ, ಈ ಬ್ಲೂಮ್ಬರ್ಗ್ ಅನ್ನೋ ಒಂದು ವೆಬ್ಸೈಟ್ 2007 ಇಂದ 2018 ಗಂಟೆ ಒಂದು 10 ವರ್ಷ ಒಂದು ಏನ್ ಇನ್ಫಾರ್ಮೇಶನ್ ಕೊಲೆಕ್ಟ್ ಮಾಡಿದ್ರೆ ನೀವು ನೋಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಟ್ರೇಡಿಂಗ್ ದಿವಸ ನೀವು ನೋಡಿದ್ರೆ ಎಕ್ಸೆಪ್ಟ್ 2008 ಅನ್ನೋದು ಬಿಟ್ಟರೆ ನೀವು ಮೋರಲೆಸ್ ನೋಡೋದು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನೆಗೆಟಿವ್ ಆಗೋದು ಪಾಸಿಟಿವ್ ಆಗೋದು ಜಸ್ಟ್ ಫ್ಲಾಟ್ ಅಂತ ಹೇಳ್ಬೋದು. ಸೊ 0.5 ಸಹ ನೀವು ತಗೊಂಬೋದು ಫ್ಲಾಟ್ ಆಗಿ, ಬಟ್ ಅದನ್ನ ಬಿಟ್ಟರೆ ಓವರ್ ಆಲ್ ಒಂದು ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಮಾರ್ಕೆಟ್ ಈ ಒಂದು ಆಸ್ಪಿಷಿಯಸ್ ಡೇ ಆದ ಅಥವಾ ಮುಹೂರ್ತ ಟ್ರೇಡಿಂಗ್ ಮುಗಿದ್ಮೇಲೆ ನೆಕ್ಸ್ಟ್ ದಿವಸ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳಿ ನೋಡ್ಬೋದು. ನಿಮಗೆ ಇಲ್ಲಿ ಸಹ ನಿಮಗೆ ತೋರಿಸ್ತಿದೆ. ಓಕೆ, ಸೊ ಅದ್ರ ಜೊತೆಗೆ ಇವತ್ತಿನ ಒಂದು 2022 ಹೇಳಕ್ಕಿಂತ ಮುಂಚೆ 2019 ಒಂದು ಹಿಸ್ಟ್ರಿ ನೋಡಿದ್ರೆ ನೋಡಿ, ಯೂಶಲಿ ಈ ಒಂದು ದಿವಸ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗೇ ಆಗುತ್ತೆ ಸ್ನೇಹಿತರೆ 99.99%. ಬಿಕಾಸ್ ನಾನು ಬಿಲೀಫ್ ಸಹ ಹೇಳಿದ್ದೀನಿ, ಗುಜರಾತಿ ಕಮ್ಯುನಿಟಿ, ಮಾರ್ವಾರಿ ಕಮ್ಯುನಿಟಿ ಹೆಚ್ಚಿಗೆ ಇರೋದ್ರಿಂದ ಅವ್ರು ಆ ದಿವಸ
ಓಪನಿಂಗ್ ಅಲ್ಲೇ ಬೈ ಮಾಡೋದ್ರಿಂದ 1 hour ಇರೋದ್ರಿಂದ ಅವರು ಬೈ ಮಾಡೋದ್ರಿಂದ ಯೂಶಲಿ ಸ್ಟಾಕ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ನೋಡಿ 2019 ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಅದಾದ್ಮೇಲೆ ನೀವು ನೋಡ್ಬೋದು ಮೋರ್ಲೆಸ್ ಫ್ಲಾಟ್ ಕ್ಲೋಸ್ ಆಗಿದೆ ಅಂತ ಹೇಳೋದು ಗ್ಯಾಪ್ ಅಪ್ ಓಪನ್ ಆಗಿ. ನೆಕ್ಸ್ಟ್ ನೋಡೋದು 2020 ಅಲ್ಲಿ ಸೇಮ್ ಸ್ಟೋರಿ. ಸೊ ಅದ್ರ ಜೊತೆಗೆ 2021 ಅಲ್ಲಿ ನೋಡಿರೋ ಸಹ ನೀವು ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಆಫ್ಟರ್ ಓಪನಿಂಗ್ ಬಿಗ್ ಗ್ಯಾಪ್. ಅದಾದ್ಮೇಲೆ ಹೆಂಗ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಸಹ ನೀವು ನೋಡ್ಬೋದು. ನೆಕ್ಸ್ಟ್ ಕ್ಯಾಂಡಲ್ ನೋಡಿದ್ರೆ ಮತ್ತೆ ಗ್ಯಾಪ್ ಅಪ್ ಮತ್ತೆ ಡೌನ್. ಮತ್ತೆ ನೋಡಿ ಗ್ಯಾಪ್ ಅಪ್ ಓಪನ್ ಆಗಿ ಹಂಗೆ ಕಂಟಿನ್ಯೂ ಆಯ್ತು 2019. 2021 ಅಲ್ಲಿ ನೋಡಿದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ನಂತರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ ಆಪೋಸಿಟ್ ಆಗಿ ಅಪ್ ಹೋಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದರ ಜೊತೆಗೆ ಈ ವರ್ಷದ ಒಂದು ಮುಹೂರ್ತ ಟ್ರೇಡಿಂಗ್ ಯಾವಾಗ ನಡೀತಿದೆ ಅಂತ ಹೇಳಿದ್ರೆ ನಾಳೆ ಅಥವಾ October 24, 2022 ಸಂಜೆ 6:15 7:15 ಅಥವಾ 6:15 7:15 ಗಂಟೆ ನಡೆಯುತ್ತೆ. ನನಗೆ ಇದೊಂದು ಸಹ ಡೌಟ್ ಇತ್ತು, ಏನಕ್ಕೆ ಇದು ಈವ್ನಿಂಗ್ ನಡೆಯುತ್ತೆ ಅಂತ. ಬಟ್ ನನ್ನ ಒಂದು ಬೇಸಿಕ್ ನಾಲೆಜ್ ಪ್ರಕಾರ ನನ್ಗೇನು ಅನಿಸ್ತಿದೆ ಸ್ನೇಹಿತರೆ, ಸೊ ಸುಮಾರು ವರ್ಷಗಳ ಹಿಂದೆ ನಮ್ಗೆ ಆನ್ಲೈನ್ ಯಾವಾಗ ಟ್ರೇಡಿಂಗ್ ಇರಲಿಲ್ಲ ನೋಡಿ, ಅವಾಗ ಈ ಮಾರ್ವಾಡಿ ಕಮ್ಯುನಿಟಿ ಅಥವಾ ಗುಜರಾತಿ ಕಮ್ಯುನಿಟಿಗಳು ಅವರ ಹಬ್ಬಗಳನ್ನ ಬೆಳಗಿನ ಒಂದು ಟೈಮಲ್ಲೆಲ್ಲ ಕಂಪ್ಲೀಟ್ ಮಾಡಿ ನಂತರ ಸಂಜೆ ಬಂದು ಬೈ ಮಾಡುವಂತ ಒಂದು ಟ್ರೆಂಡ್ ಇತ್ತು ಅಂತ ಅನ್ಕೊಂಡ್ರೆ, ಅದಕ್ಕೋಸ್ಕರ ಅದೇ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಹಬ್ಬ ಆಯ್ತು ಅಂದ್ರೆ ನಾವು ಬೆಳಗ್ಗೆ 4 ಗಂಟೆ 5 ಗಂಟೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಫ್ಯಾಮಿಲಿಗಳನ್ನ ಮೀಟ್ ಮಾಡಿ ಊಟ ಉಪಚಾರ ಎಲ್ಲ ಮುಗಿಸ್ಕೊಂತಾರೆ ನಾವು ಸಂಜೆ ಒಂದು ಟೈಮ್ ಪಾಸ್ ಸಹ ಮಾಡೋದು. ಆ ರೀತಿ ಒಂದು ಇಂಟೆನ್ಷನ್ ಮೋಸ್ಟ್ಲಿ ಇದು ಈವ್ನಿಂಗ್ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಜಸ್ಟ್ ಅನ್ನಿಸ್ತಿದೆ. ನಿಮ್ಗೆ ಏನಾದ್ರು ಏನಕ್ಕೆ ಈವ್ನಿಂಗ್ ಮಾಡ್ತಿದ್ದಾರೆ ಅಂತ ಏನಾದ್ರು ಗೊತ್ತಿತ್ತು ಅಂದ್ರೆ ಖಂಡಿತವಾಗಿಯೂ ಕಮೆಂಟ್ ಅಲ್ಲಿ ಹಾಕಿ. ಅದ್ರ ಜೊತೆಗೆ ಸ್ಟ್ರಾಟಜಿ ಅಂತ ಸ್ನೇಹಿತರೆ ತುಂಬಾ ಸಿಂಪಲ್. ಅವ್ರು ಈ ಒಂದು ಮಾರ್ವಾಡಿ ಗುಜರಾತಿ ಕಮ್ಯುನಿಟಿ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಅವರ ಫಾಲೋ ಮಾಡುವಂತ ಒಂದು ಸ್ಟ್ರಾಟಜಿನ ನಾವು ಫಾಲೋ ಮಾಡಿದ್ರೆ ಸಾಕು, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆಯ ಒಂದು ದಿವಸಗಳನ್ನ ಕಾಣಬಹುದು ಈ ಹೊಸ ದೀಪಾವಳಿ 2022 ಮುಖಾಂತರ. ಓಕೆ, ಸೊ ಇನ್ವೆಸ್ಟರ್ ಆಗಿದ್ರೆ ಕ್ವಾಲಿಟಿ ಸ್ಟಾಕ್ಸ್ ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಕ್ವಾಲಿಟಿ ಸ್ಟಾಕ್ಗಳಿಗೆ ಒಂದು ಎಕ್ಸಾಂಪಲ್ 1 ಲಕ್ಷ ಹಾಕ್ಬೇಕು ಈ ಮಂತ್ ಅಂತ ಅನ್ಕೊಳ್ಳಿ, ಅಥವಾ ಈ ವರ್ಷ 1 ಲಕ್ಷ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದು 10,000 ರೂಪಾಯಿ 15,000 ರೂಪಾಯಿ ಇಟ್ಕೊಂಡು ಕ್ವಾಲಿಟಿ ಸ್ಟಾಕ್ಗಳು ನೆನ್ಪಿಟ್ಕೊಳ್ಳಿ, ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಿ. ಬಿಕಾಸ್ ಯೂಶಲಿ ಈ ಒಂದು ದಿವಸ ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ಪ್ರಾಬಬಲಿ ಮಾರ್ಕೆಟ್ ನೆಕ್ಸ್ಟ್ ದಿವಸ ಬೀಳುವಂತ ಚಾನ್ಸಸ್ ಇರುತ್ತೆ. ಸದ್ಯದ ಸಿಚುವೇಶನ್ ನೋಡಿದ್ರೆ ಸೆನ್ಸೆಕ್ಸ್ ಅದ್ರ ಜೊತೆಗೆ ಸಿಂಗಾಪುರ್ ನಿಫ್ಟಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಪ್ಪಿದೆ ಅಂತ ಹೇಳೋದು, ಪ್ರಾಬಬ್ಲಿ ಒಂದು ಕರೆಕ್ಷನ್ ಬರಲೇಬೇಕು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ, ಅದು ಕ್ವಾಲಿಟಿ ಸ್ಟಾಕ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಬಂದು ಟ್ರೇಡರ್ ಏನಾದ್ರು ಆಗಿತ್ತು ಅಂತ ಹೇಳಿ, ನಿಮ್ಗೆ ಸಿಗುವಂತ ಜಸ್ಟ್ 1 hour ಅಲ್ಲಿ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಆಪ್ಷನ್ಸ್ ಬೈಯರ್ ಆಗಿದ್ರೆ ಖಂಡಿತವಾಗಿ ನೀವು ಆಪ್ಷನ್ ಬೈಯಿಂಗ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ಕ್ಯಾಪ್ ಅಪ್ ಓಪನ್ ಆದ್ರೂ ನಿಮ್ಮ ಪ್ರೀಮಿಯಂ ಇನ್ಕ್ರೀಸ್ ಆಗೋದಿಲ್ಲ, ಮೆಲ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಿಕಾಸ್ ನೆಕ್ಸ್ಟ್ ದಿವಸ ಸಹ ಮಾರ್ಕೆಟ್ ಏನಾದ್ರು ಆಪೋಸಿಟ್ ಏನಾದ್ರು ಓಪನ್ ಇದ್ರೆ ಸಿಕ್ಕಾಪಟ್ಟೆ ನೀವು ಪ್ರೀಮಿಯಂನ ಕಳ್ಕೊಂತೀರಾ. ಸೊ ಇನ್ ಕೇಸ್ ಆಪ್ಷನ್ ಸೆಲ್ಲರ್ ಆಗಿತ್ತು ಅಂತ ಹೇಳಿದ್ರೆ ನಾನು ಕೋರ್ಸ್ ಆಡಿ ನೀವೇನಾದ್ರು ಬೈ ಮಾಡಿದ್ರೆ ಆ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ಬೋದು. ಬಟ್ ನಾನು ನಿಮ್ಗೆ ಏನು ಸಜೆಷನ್ ಮಾಡಿದ್ರೆ ಟ್ರೇಡಿಂಗ್ ಮಾಡಬೇಡಿ ಅಂತ ನಾನು ಒಂದು ಸಜೆಷನ್ ಇರ್ತಾ ಇದೆ ಸ್ನೇಹಿತರೆ. ಸೊ ಈ ವಿಷಯದ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು, ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ಬೇಕು, ಖಂಡಿತವಾಗಿ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಓಕೆ, ಅದ್ರ ಜೊತೆಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಅದ್ರ ಜೊತೆಗೆ ಬೇರೆ ಏನಾದರೂ ವಿಡಿಯೋಗಳು ಬೇಕಿತ್ತು, ವಿಚಾರಗಳ ಬಗ್ಗೆ ಒಂದು ವಿಡಿಯೋಗಳು ಬೇಕಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ಈ ವಿಚಾರ ನಾನು ಹೇಳ್ತಾ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.